ಇದರಲ್ಲಿ ನಟರಾಜ್ ಶರ್ಮಾ ಅವರು, ಸುಧೀರ್ ಶರ್ಮಾ ಅವರು, ಇಬ್ಬರು ಶರ್ಮಾಗಳೇ ಅಲ್ವಾ. ಮತ್ತು ಇನ್ನು ಎಲ್ಲ ನಮ್ಮ ಬಸ್ ಮಾಲೀಕರ ಸಂಘದ ಪದಾಧಿಕಾರಿಗಳು ಕೆಲವರು ಆಂಧ್ರ ಪ್ರದೇಶದಿಂದ ಕೂಡ ಬಂದಿದ್ದಾರೆ, ತೆಲಂಗಾಣದಲ್ಲಿದ್ದಾರೆ, ತಮಿಳುನಾಡಲ್ಲೂ ಇದ್ದಾರೆ. ಮತ್ತು ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಮ್ಯಾಕ್ಸಿ ಕ್ಯಾಬು ಮತ್ತು ಬೇರೆ ಬೇರೆ ಎಲ್ಲ ಸಂಘಗಳ ಅಧ್ಯಕ್ಷರುಗಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರು. ನಮ್ಮ ಯೋಗೇಶ್ ಅವರು ಭಾಳ ಸವಿಸ್ತಾರವಾಗೆಲ್ಲ ಹೇಳಿದ್ದಾರೆ, ಅದರಿಂದ ಹೆಚ್ಚಿಗೇನು ಮಾತಾಡದೆ. ಹೋದ ವರ್ಷ ಕೂಡ ಇಲ್ಲೇ ಸೇರಿದ್ವಿ. ಮತ್ತು ನಮ್ಮ ಈ 2 ವರ್ಷ ಆಯ್ತು ನಮ್ಮದು, 2 ವರ್ಷ 6 ತಿಂಗಳು 7 ತಿಂಗಳಾಯಿತು. ಸಾಕಷ್ಟು ನಿಮಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ಸ್ಪೆಷಲ್ ಪರ್ಮಿಟ್ಸು ಮೊದಲು ಡಿಲೇ ಆಗ್ತಾಯಿತ್ತು, ಈಗ ತಕ್ಷಣ ಆಗ್ತಾಯಿದೆ ಅಲ್ವಾ, ಆನ್ಲೈನ್ ಮಾಡಿದ್ದೀವಿ. ಮತ್ತು ಮಂತ್ಲಿ ಟ್ಯಾಕ್ಸು ಅದು ಕೂಡ ಆನ್ಲೈನ್ ಆಗಿದೆಲ್ಲ, ಅದು ಆನ್ಲೈನ್ ಮಾಡಿದ್ದೀವಿ. ಆಮೇಲೆ ಗ್ರೇಸ್ ಪೀರಿಯಡ್ ಬಂದು 15 ದಿನ ಆಯಿತು, ಈಗ 30 ದಿನಕ್ಕೆ ಮಾಡಿಕೊಟ್ಟಿದ್ದೀವಿ. ಮತ್ತು ಸ್ಟೇಜ್ ಕ್ಯಾರಿಯರ್ ಪರ್ಮಿಟ್ಟು 1 ದಿನಕ್ಕೆ ಮಾಡಬೇಕಾಗಿತ್ತು, ಅದನ್ನು 90 ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡಿಕೊಟ್ಟಿದ್ದೀವಿ. ಮತ್ತು ಡಿಸ್ಕೌಂಟು 2020ವರೆಗೂ ನಾವು 25ವರೆಗೂ ಮಾಡಿ ಅಂತ ಕೊಟ್ವಿ. ಅಲ್ಲೇನಾಯಿತು, ಹೈಕೋರ್ಟು ಅದಾಲತಲ್ಲಿ ಜಡ್ಜ್ ಇರ್ತಾರಲ್ಲ, ಅವರು 2020ಕ್ಕೆ ಅಂತ ಮನೆ ಕೊಟ್ಟರು. ಮತ್ತೆ ನಾವು ರೀಸಬ್ಮಿಟ್ ಮಾಡಿದಾಗ ಇನ್ನೂ 1-2 ವರ್ಷ ಎಕ್ಸ್ಟೆನ್ಷನ್ ಮಾಡಬೇಕು ಅಲ್ವಾ. ನಾವು 25ವರೆಗೂ ಮಾಡಿ ಅಂತ ಕೊಟ್ಟಿದ್ವಿ, ಅವರು 2020ವರೆಗೂ ಕೊಟ್ಟರು. ಮತ್ತು ಈಗ ಅವಧಿ ಮುಗೀತು, ಮತ್ತೆ ಎಕ್ಸ್ಟೆನ್ಷನ್ ಮತ್ತೆ ನಾವು ಕಳಿಸ್ತೀವಿ, ಅದೊಂದಾಗುತ್ತೆ. ಮತ್ತು ಆನ್ಲೈನ್ದು ಪರ್ಮಿಟ್ಟು ಕೂಡ ಮಾಡಬೇಕು, ಅದು ಕೂಡ ನಟರಾಜ್ ಶರ್ಮಾ ಅವರು ಮತ್ತು ನಿಲ್ಲು ಎಲ್ಲ ಹೇಳಿದ್ದಾರೆ. ಮತ್ತು DSC ಪೇಮೆಂಟು ಇದೆಲ್ಲ ಕೂಡ ಆದಷ್ಟು ಬೇಗ ಮಾಡಿಕೊಡ್ತೀವಿ. ಒಟ್ಟು ಸಾಧ್ಯವಾದಷ್ಟು ನೀವು ಎಲ್ಲ ಆನ್ಲೈನಲ್ಲಿ ಮಾಡುವಂಥದ್ದು. ಮತ್ತು ಆಫೀಸಿಗೆ ಬಂದು ನಿಮ್ಮ ಸಮಯ ವೇಸ್ಟ್ ಮಾಡದೆ ಆನ್ಲೈನಲ್ಲಿ ಆಗುವಂಥದ್ದು ಸಾಧ್ಯವಾದಷ್ಟು ಕೂಡ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ. ಮತ್ತು ಟ್ಯಾಕ್ಸ್ ನಾವು ಭಾಳ ವರ್ಷ ನಾವು ಕೂಡ ಫೈನಾನ್ಸ್ನಲ್ಲಿ ಹೇಳ್ತಾ ಇದ್ದೀವಿ, CMಗೂ ಹೇಳ್ತೀವಿ, ಎಲ್ಲ ಹೊರ ರಾಜ್ಯಗಳಲ್ಲಿ ಹೋಗಿ ಟ್ಯಾಕ್ಸು ಕಡಿಮೆ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಇಲ್ಲೇ ನಾವು ಕಡಿಮೆ ಮಾಡಿದ್ರೆ ಸಹಜವಾಗಿ ಎಲ್ಲ ಇಲ್ಲೇ ಬರ್ತಾರೆ ಅಂತ ಹೇಳ್ತೀವಿ. ಮತ್ತು ಈಗ ಬಡ್ಜೆಟ್ ಮತ್ತೆ ಇನ್ನೊಂದ್ಸಲ ಹೇಳ್ತೀವಿ. ನಾವು 2 ವರ್ಷದಲ್ಲಿ 3 ವರ್ಷನೂ ಹೇಳಿದ್ದೀವಿ, ಸತತವಾಗಿ ನಾವು 3 ವರ್ಷದಲ್ಲಿ ನಾವು ಹೇಳಿದ್ದೀವಿ. ನಾನಾ ಕಾರಣಗಳಿಂದ ಅದನ್ನು ಮುಂದಕ್ಕೆ ಆಗ್ತಾ ಇದ್ದಾರೆ. ಮತ್ತು ಈ ವರ್ಷ ಕೂಡ ಮತ್ತೆ ನಾವು ಬಜೆಟಲ್ಲಿ